ನೀರುಗಳ ಕಡಲುಗಳನ್ನು ಈಸಿ ಬರುವೆವು, ಘೋರ ನೈರಶಾದ್ಯ ಅಗ್ನಿ ಮುಖದಲ್ಲೂ ಕೂಡ ಹೊಕ್ಕು ಹೊರಡುವೆವು, ಎಲ್ಲ ತೊಡಕುಗಳ ಒಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಈ ತೊಂದರೆಗಳು ಹೆಂಗಾದರೂ ಬರಲಿ, ಅಂದರೆ ವಿಸ್ತಾರವಾಗಿರ್ತಕ್ಕಂಥ ಕಡಲಿನ ರೀತಿಯಲ್ಲಾದರೂ ಈ ಸಮಸ್ಯೆಗಳು ಬರಲಿ, ಅಥವಾ ನಿರಾಶೆಯಲ್ಲಿರ್ತಕ್ಕಂಥ ರೀತಿಯಲ್ಲಾದರೂ ಈ ಅಸಮಾನತೆಗಳಾದರೂ ಬಂದರೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರು, ನಾವು ನಿಲ್ಲೋದಿಲ್ಲ. ಯಾವುದಕ್ಕೋಸ್ಕರ ಈ ನಾಡನ್ನು ಕಟ್ಟೋದ್ರಲ್ಲಿ, ಈ ಸಮಸ್ಯೆಯನ್ನು ಉಂಟು ಮಾಡಿರೋದ್ರಲ್ಲಿ, ಸಮಸ್ಯೆಯನ್ನು ನಿವಾರಿಸ್ಕೊಳ್ಳೋದ್ರಲ್ಲೂ ಕೂಡ ನಾವು ನಿಲ್ದಲೆ ಇದನ್ನು ನಾವು ಇಡಿಯಾಗಾದರೂ ಪೂರ್ತಿಯಾಗಾದರೂ ಸಮಸ್ಯೆಯನ್ನು ಬಿಡಿಸ್ಕೊಳ್ಬೋದು, ಇಲ್ಲ ಸಣ್ಣದಾಗಾದರೂ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳೋದ್ರ ಮೂಲಕವಾಗಾದರೂ ಕೂಡ ನಾವೇನು ಮಾಡ್ತೀವಿ, ಈ ನಾಡನ್ನು ಕಟ್ತೀವಿ. ಅಂದರೆ ಎದುರುಗಡೆ ಇರ್ತಕ್ಕಂಥ ಸಮಸ್ಯೆಗಳು ತುಂಬ ದೊಡ್ಡದಾಗಾದರೂ ಇರಲಿ, ಅದನ್ನು ನಾವೇನು ಮಾಡ್ತೀವಿ, ನಿವಾರಿಸ್ಕೊಳ್ತೀವಿ. ಅಥವಾ ದೊಡ್ಡ ಸಮಸ್ಯೆಗಳಿಲ್ಲದೆ ಚಿಕ್ಕ ಸಮಸ್ಯೆಗಳೇ ಬರಲಿ, ಅವನ್ನು ಕೂಡ ನಾವೇನು ಮಾಡ್ತೀವಿ, ನಿವಾರಿಸ್ಕೊಳ್ತೀವಿ. ನಿವಾರಿಸ್ಕೊಳ್ಳೋದ್ರ ಮೂಲಕವಾಗಿ ನಾವು ಹೊಸ ನಾಡನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಅನ್ನೋದನ್ನು ಅವ್ರು ಹೇಳ್ತೀವಿ. ಇಂದು ಬಾಳಿದು ಕೂಳ ಕಾಳಗವು ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ, ಅನ್ನದ ನ್ಯಾಯದ ಆವಾಗ್ನಿಯಲ್ಲಿ ಕರಗುತ್ತಿದೆ ನರತೆ, ಸಂಸ್ಕೃತಿ, ಪ್ರೀತಿ, ದಿವದ ಬಯಕೆ. ಅಂದರೆ ಈ ನಾಡನ್ನು ಕಟ್ಟಬೇಕಾದಾಗ ಯುವಕರಿಗೆ ಏನಿರಬೇಕು, ಉತ್ಸಾಹ ಇರಬೇಕು, ಉದ್ವೇಗ ಇರಬೇಕು. ಇವೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರಿಗೇನು ಬೇಕು, ಅನ್ನ ಬೇಕು. ಸೊ ಅನ್ನನೇ ಸರಿಯಾಗಿ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಹೇಳೋಕ್ಕಾಗತ್ತಾ? ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇನ್ನೇನು ಈ 1 ಗಂಟೆ 1:15 ಊಟಕ್ಕೆ ಹೋಗೋ ಟೈಮು ಅಂತ ಹೇಳಿದಾಗ ನಾವು 12:45 1 ಗಂಟೆ ಟೈಮ್ ಹತ್ತತ್ರದಲ್ಲಿ ನಾವು ಪಾಠ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ತಲೆಗೆ ಹೋಗಲ್ಲ. ಯಾಕೆ? ಎಲ್ಲ ಯಾವ ಕಡೆ ಇಳಿತಾ ಇರುತ್ತೆ, ಹೊಟ್ಟೆ ಕಡೆ ಇಳಿತಾ ಇರುತ್ತೆ. ಸೊ ಹಾಗೆ ಹೊಟ್ಟೆ ತುಂಬಿದರೆ ನಾವೇನು ಮಾಡ್ತೀವಿ, ಈ ನಾಡನ್ನು ಕಟ್ಟೋದಕ್ಕೆ ಮುಂದಾಗ್ತೀವಿ. ಸೊ ಅನ್ನನೇ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಈ ಯುವಕರು ಉತ್ಸಾಹದಿಂದ ಹೆಂಗೆ ಹೋರಾಡ್ತಾರೆ? ಹೋರಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ. ಅದ್ರ ಜೊತೆಗೆ ಈ ಸಮಾನತೆ ಅನ್ನೋದು ಬೇಕಾ, ಪ್ರೀತಿಯನ್ನು ತೋರಿಸ್ಬೇಕಾ, ನಂಬಿಕೆಯನ್ನು ತೋರಿಸ್ಬೇಕಾ, ಅಥವಾ ಸಂಸ್ಕೃತಿಯನ್ನು ತೋರಿಸ್ಬೇಕಾ? ಇವೆಲ್ಲವೂ ಯಾವಾಗ ನಮಗೆ ಬರುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿದಾಗ ಬರುತ್ತೆ. ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದ್ರೆ ಇವ್ಯಾವುದೂ ಬರೋದಿಲ್ಲ. ಅರ್ಥ ಆಗ್ತಿದೆ? ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿದಾಗ ಮಾತ್ರ ನಾವು ಬೇರೆಯವರನ್ನು ಇನ್ನೊಬ್ಬ ರೀತಿಯಲ್ಲಿ ನಾವು ನೋಡ್ತೀವಿ, ಅಥವಾ ನಮ್ಮಂತೆ ನೋಡ್ತೀವಿ. ಹೊಟ್ಟೆನೇ ತುಂಬಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನಾನು, ಆಮೇಲೆ ಬೇರೆಯವರು. ಅಂದರೆ ಇಲ್ಲಿ ಎಲ್ಲರನ್ನ ಒಟ್ಟುಗೂಡಿಸ್ಬೇಕು ಅಂತ ಹೇಳಿದ್ರೆ ಏನು ಬೇಕಾಗುತ್ತೆ, ಅವ್ರಿಗೆ ಅನ್ನ ಬೇಕು. ಸೊ ಅನ್ನನೇ ಕೊಡದೆ ನಾವೆಲ್ಲರೂ ಕೂಡ ನಾಡನ್ನು ಕಟ್ಟು, ದೇಶ ಕಟ್ಟು, ಅಥವಾ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಎಲ್ಲ ನಿವಾರಣೆ ಮಾಡು ಅಂತ ಹೇಳಿದ್ರೆ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗೋದೇ ಇಲ್ಲ. ಫಸ್ಟ್ ನಾವೇನು ಕೊಡಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೋ ಆ ಬೇಸಿಕ್ ನೆಸೆಸಿಟೀಸನ್ನು ಫುಲ್ಫಿಲ್ ಮಾಡಿಬಿಟ್ರೆ ಆ ಯುವಕರು ಏನು ಮಾಡ್ತಾರೆ, ಈ ಒಂದು ಕಡೆಗೆ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇವ್ರಿಗೆ ಅನ್ನವನ್ನು ಕೊಟ್ಟರೆ ಏನು ಮಾಡ್ತಾರೆ, ಎಲ್ಲ ಕಡೆಗೆ ಹೋರಾಡ್ತಕ್ಕಂಥ ಯೋಚನೆಯನ್ನು ಮಾಡ್ತಾರೆ, ಉತ್ಸಾಹವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಅಂದರೆ ಭಾರತದ ಒಳಗಡೆ ಇರ್ತಕ್ಕಂಥ ಸಂಪತ್ತನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಮಾನವಾಗಿ ಹಂಚಿದಾಗ ಇಲ್ಲಿ ಸಮಾನತೆ ಅನ್ನೋದು ಕಾಣುತ್ತೆ. ಈಗ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲೇ ನಾವು ಎಷ್ಟು ಡಿಫ್ರೆನ್ಸನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಗಂಡಿಗೆ ಕೂಲಿಯನ್ನು ಜಾಸ್ತಿ ಕೊಡ್ತೀವಿ, ಅಥವಾ ಗಂಡಿಗೆ ಹಣವನ್ನು ಜಾಸ್ತಿ ಕೊಡ್ತೀವಿ, ಸಂಬಳ ಇಂದು ಕೊಡೋದ್ರಲ್ಲಿ. ಹೆಣ್ಣಿಗೆ ಕಡಿಮೆ ಕೊಡ್ತಾ ಹೋಗ್ತೀವಿ, ಇದೊಂದು ರೀತಿ. ಆಮೇಲೆ ತುಂಬ ಚೆನ್ನಾಗಿ ಓದಿರ್ತಕ್ಕಂಥವ್ನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಹಣವನ್ನು ಕೊಡ್ತೀವಿ, ಓದಿರದೇ ಇರ್ತಕ್ಕಂಥವ್ನಿಗೆ ತುಂಬ ಕಡಿಮೆ ಮಟ್ಟದ ಹಣವನ್ನು ಕೊಡ್ತೀವಿ. ಅಥವಾ ಓದದೇ ಇರ್ತಕ್ಕಂಥವನಲ್ಲಿರ್ತಕ್ಕಂಥ ಸ್ಕಿಲ್ ಜಾಸ್ತಿ ಇರುತ್ತೆ, ಓದಿರೋನ ಹತ್ರ ಸ್ಕಿಲ್ ಕಡಿಮೆ ಇರುತ್ತೆ. ಆದರೂ ಕೂಡ ನಾವು ಸ್ಕಿಲ್ ಇವನಲ್ಲೇ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಪೋಟ್ರೆ ಮಾಡೋದು ಯಾರನ್ನ? ವಿದ್ಯಾವಂತನನ್ನು ಮಾತ್ರ. ಅಂದರೆ ಇಲ್ಲಿ ಅಸಮಾನತೆ ಅನ್ನೋದು ಕೂಡ ನಮ್ಮಲ್ಲೇನಿದೆ, ಸಂಪತ್ತಿನ ಅಸಮಾನತೆಯನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ, ಅಥವಾ ಪ್ರಾದೇಶಿಕ ಅಸಮಾನತೆಯನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಪ್ರಾದೇಶಿಕ ಅಸಮಾನತೆಗೆ ಎಕ್ಸಾಂಪಲ್ ಕೊಡೋದಾದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಡೆವಲಪ್ ಆಗಿರುವಷ್ಟು ಉತ್ತರ ಕರ್ನಾಟಕ ಡೆವಲಪ್ ಆಗಿಲ್ಲ. ಅರ್ಥ ಆಗ್ತಿದೆಯಾ? ಇದು ಕೂಡ ಅಸಮಾನತೆಯ ಒಂದು ಭಾಗವೇ. ಸೊ ಈ ರೀತಿ ಸಂಪತ್ತಿನ ಅಸಮಾನತೆ ಇದ್ದಾಗ ನಮ್ಮ ನಡುವೆ ಸಹಬಾಳ್ವೆ ಅನ್ನೋದು ಹೇಗೆ ಬರುತ್ತೆ, ಅಥವಾ ಸಮಾನತೆ ಅನ್ನೋದು ಹೇಗೆ ಬರುತ್ತೆ? ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಸಮವಾಗಿ ಹಂಚಿದಾಗ ಮಾತ್ರ ಈ ಸಮಾನತೆ ಅಥವಾ ಸಹಬಾಳ್ವೆಯನ್ನು ತರೋದಕ್ಕೆ ಸಾಧ್ಯ, ಭಾರತದ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಹೊಟ್ಟೆ ತುಂಬಿರೋನು ಒಂದು ರೀತಿ ಯೋಚನೆ ಮಾಡ್ತಾನೆ, ಹೊಟ್ಟೆ ತುಂಬದೇ ಇರೋನು ಏನು ಯೋಚನೆ ಮಾಡ್ತಾನೆ, ಹೊಟ್ಟೆ ತುಂಬಿಸ್ಕೊಳ್ಳೋದು ಹೆಂಗೆ ಅಂತಲೇ ಯೋಚನೆ ಮಾಡ್ತಾನೆ. ಅವನು ಬೇಕಾದ್ರೆ ದೇಶ ಕಟ್ಟೋದ್ರ ಬಗ್ಗೆ ಅಥವಾ ಬೇರೆ ಇನ್ನೊಂದ್ರ ಬಗ್ಗೆ ಭಾಷಣ ಮಾಡೋಕ್ಕೆ ಚೆನ್ನಾಗಿರ್ತಾನೆ ಅವನು. ಬಟ್ ಭಾಷಣ ಯಾರಿಗೆ ಮಾಡಬೇಕು? ಅವನು ಹೊಟ್ಟೆ ತುಂಬದೇ ಇರೋನಿಗೆ ಭಾಷಣ ಮಾಡಬೇಕು. ಸೊ ಅವ್ನು ಕೇಳಿಸ್ಕೊಳ್ತಾನ? ಅವ್ನು ಕೇಳಿಸ್ಕೊಳ್ಬೇಕು ಅಂದರೆ ಏನಾಗಬೇಕು, ಅವನಿಗೆ ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಬೇಕು ಅಂದರೆ ನಾವೇನು ಕೊಡಬೇಕು? ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡಬೇಕು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು ನಾವು. ಸೊ ಸೃಷ್ಟಿ ಮಾಡಿದ್ಮೇಲೆ ಅವನಿಗೆ ಹಣ ಬರುತ್ತೆ, ಹಣದ ಮೂಲಕವಾಗಿ ಅವನಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಂಡ್ಕೊಳ್ತಾನೆ, ಆಹಾರವನ್ನು ಕೊಂಡ್ಕೊಂಡ್ಮೇಲೆ ಅವನು ಊಟ ಮಾಡ್ತಾನೆ. ಆವಾಗ ಅವನ ಸ್ಟ್ರೆಂತ್ ಅನ್ನೋದು, ಉತ್ಸಾಹ ಅನ್ನೋದು ಜಾಸ್ತಿ ಆಗುತ್ತೆ. ಇದೇ ಇಲ್ಲ ಅಂತ ಹೇಳಿದ್ರೆ, ಸೊ ಇದೇ ಇಲ್ಲ ಅಂತ ಹೇಳಬೇಕು, ಅಥವಾ ಇದೇ ಬರಬೇಕು ಅಂತ ಹೇಳಿದ್ರೆ ಮೊದಲು ನಾವೇನು ಮಾಡಬೇಕು, ಸಂಪತ್ತಿನ ಸಮಾನ ಹಂಚಿಕೆಯನ್ನು ನಾವು ಮಾಡಬೇಕು.
ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ದಾದಾಬಾಯಿ ನವರೋಜಿ ಒಂದು ಮಾತು ಹೇಳ್ತಾರೆ, ಡ್ರೈನ್ ಆಫ್ ವೆಲ್ತ್ ಅಂತ ಹೇಳಿ ಒಂದು ಮಾತನ್ನು ಕರೀತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪತ್ತೆಲ್ಲವೂ ಕೂಡ ಹರಿದು ಬ್ರಿಟಿಷರ ಆಳ್ವಿಕೆಯಲ್ಲಿರ್ತಕ್ಕಂಥ ಇಂಗ್ಲೆಂಡ್ಗೆ ಹೋಯಿತು. ಬಟ್ ಅದೇ ಒಂದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನೊಂದು ಮಾತಿದೆ, ಏನು ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭಕ್ಕೆ ಡ್ರೈನ್ ಆಫ್ ನಾಲೆಡ್ಜ್. ಸೊ ಅವತ್ತು ಸಂಪತ್ತು ಹೆಂಗೆ ಹೊರಗಡೆ ಹೋಯ್ತೋ ಅದೇ ಪ್ರಕಾರವಾಗಿ ಇವತ್ತು ನಾಲೆಡ್ಜ್ ಅನ್ನೋದು ದೇಶದಿಂದ ಹೊರಗಡೆ ಹೋಗ್ತಾ ಇದೆ. ವೈ, ಯಾಕೆ ಅಂತ ಹೇಳಿದ್ರೆ ಅವಕಾಶಗಳು ಕಮ್ಮಿ. ಸೊ ಅವಕಾಶಗಳು ಕಮ್ಮಿ ಅಂದಮೇಲೆ ನಮ್ಗೆ ಅವಕಾಶ ಎಲ್ಲಿ ಸಿಗುತ್ತೋ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಾರೆ. ಅದೇ ಅವಕಾಶವನ್ನು ಇಲ್ಲಿ ನೀನು ಆಪರ್ಚುನಿಟೀಸ್ ಅಂದರೆ ಒದಗಿಸ್ಕೊಟ್ರೆ ಅವ್ರು ಇಲ್ಲೇ ಇರ್ತಾರೆ. ಅರ್ಥ ಆಗ್ತಿದೆಯಾ? ಅಂದರೆ ದೇಶದ ಒಳಗಡೆ ಇರ್ತಕ್ಕಂಥ ಸಮಸ್ಯೆಯನ್ನು ದೇಶದ ನಾಗರಿಕರ ಜೊತೆಗೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು ಕೂಡ ಆ ಸಮಸ್ಯೆಯನ್ನು ಏನು ಮಾಡಬೇಕು, ನಿವಾರಿಸಬೇಕು. ಇಲ್ಲಿ ದೇಶದ ಒಳಗಡೆ ಏನಾಗ್ತಾ ಇದೆ, ಶ್ರೀಮಂತರಾಗ್ತಾರೆ, ಬಡವರು ಆಗ್ತಾನೆ ಹೋಗ್ತಾರೆ. ಈ ಒಂದು ಡಿಸ್ಪ್ಯಾರಿಟಿ ಯಾವಾಗ ಸಮ ಆಗತ್ತೆ? ಸೊ ಸಮ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಸಂಪತ್ತಿನ ಸಮಾನ ಹಂಚಿಕೆಯನ್ನು ಮಾಡಬೇಕು. ಆವಾಗ ನಮ್ಮ ನಡುವೆ ಸಮಾನತೆ, ಸಹಬಾಳ್ವೆ ಅನ್ನೋದೆಲ್ಲವೂ ಕೂಡ ಸೇರ್ಕೊಳ್ತಾ ಹೋಗುತ್ತೆ. ಇಲ್ಲೇ ಈ ಎಡೆಯಲ್ಲೇ ನಮ್ಮ ಮುಂಗಡೆಯಲ್ಲೇ ಅಳಲುಗಳ ಹೆಡೆಯಲ್ಲೇ ಸೋಲುಗಳ ತೊಡೆಯಲ್ಲೇ ಅರಳೀತು ನಮ್ಮ ನಾಡು, ನಮ್ಮೆದೆಯ ತುಂಬಿರುವ ಅದರ ನರುಗಂಪು ಹೊರಹೊಮ್ಮುವುದ ಕಾದ ನೋಡು. ಇಲ್ಲೇ ಎಲ್ಲೋ ಬರ್ತಾ ಇದೆಯಪ್ಪ ನಮ್ಮ ನಾಡು, ಹೊಸ ನಾಡು ಬರ್ತಾ ಇದೆ, ನಾವು ಅದಕ್ಕೋಸ್ಕರ ಹೋರಾಡಿದ್ದೀವಿ. ಸೊ ಅದರಿಂದ ನಮ್ಮಲ್ಲಿ ಏನಿದೆ, ನೋವಿದೆ. ಆ ನೋವುಗಳನ್ನು ಕೂಡ ನಾವೇನು ಮಾಡಬೇಕು, ತಡ್ಕೊಳ್ಬೇಕು. ಅಂದರೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದಾಗ ನಾವು ಕೆಲವೊಂದನ್ನು ತ್ಯಾಗ ಮಾಡಬೇಕು. ಯಾವುದನ್ನು ತ್ಯಾಗ ಮಾಡಬೇಕಪ್ಪ, ನಾವೇನೋ ಒಂದು ಬಯಸ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತ್ಯಾಗವನ್ನು ಮಾಡಬೇಕು. ಸಂಬಂಧಪಟ್ಟಿರೋ ತ್ಯಾಗ ಅಂತ ಹೇಳಿದ್ರೆ ಅದು ನಮಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಸಂಬಂಧವನ್ನೇ ನಾವೇನು ಮಾಡಬೇಕಾಗತ್ತೆ, ತ್ಯಾಗ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಏನು, ಎಂಜಾಯ್ಮೆಂಟ್. ಅದನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ. ಯಾಕೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ? ಯಾವುದಕ್ಕೋಸ್ಕರ, ಮುಂದೆ ನಾವು ಏನು ಕಾಣೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಇವತ್ತಿನ ಎಂಜಾಯ್ಮೆಂಟನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಇದಕ್ಕೆ ಆಪೋಸಿಟಾಗಿ ಹೇಳ್ತೀನಿ ಅನ್ನೋದಾದರೆ, ಇವತ್ತಿನ ಎಂಜಾಯ್ಮೆಂಟನ್ನು ನಾವು ಕಳ್ಕೊಂಡು ನಾಳೆ ದಿನದ ಏನು ಎಂಜಾಯ್ಮೆಂಟ್ ಮಾಡೋಕ್ಕಾಗತ್ತೆ? ಸೊ ಇವತ್ತು ನಾವು ಏನು ಎಂಜಾಯ್ಮೆಂಟನ್ನು ಕಂಡ್ಕೊಳ್ತೀವೋ ಹಾಗೆ ಅದು ಪ್ರಾಕ್ಟೀಸ್ ಆಗಿ ಅವತ್ತಿನ ಎಂಜಾಯ್ಮೆಂಟನ್ನು ಅವತ್ತು ಕಂಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಿಂದೆ ಏನಾಯ್ತೋ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಹೆಂಗಿದ್ದೀವೋ ಅದನ್ನು ಬಾಳಬೇಕು ನಾವು. ಸೊ ಅದನ್ನು ಬಿಟ್ಬಿಟ್ಟು ಎಲ್ಲದರನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗೋದಕ್ಕೂ ಆಗೋದೇ ಇಲ್ಲ. ಸೊ ಹಾಗೆ ಇಲ್ಲಿ ಏನು ಹೇಳ್ತೀಯಾರೆ, ಎಲ್ಲವನ್ನು ಈಗ ಎಷ್ಟೇ ಸೋಲಾಗಲಿ ಅಥವಾ ಎಷ್ಟೇ ಸಮಸ್ಯೆಗಳು ಬರಲಿ ಅದೆಲ್ಲವನ್ನು ಕೂಡ ನಾವೇನು ಮಾಡಬೇಕಾಗಿದೆ, ನುಂಗ್ಕೊಂಡು ಒಂದು ಹೊಸ ನಾಡನ್ನು ರಚಿಸೋದಕ್ಕೋಸ್ಕರ ನಾವು ಮುಂದೆ ಹೋಗಬೇಕು. ಅದರಿಂದ ನೋವಾಗುತ್ತೆ. ಆ ನೋವಿನ ಮೂಲಕವಾಗಿಯೂ ಕೂಡ ನಾವೇನು ಮಾಡಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಹೋದಾಗ ಹೊಸ ನಾಡು ಅನ್ನೋದು ಸೃಷ್ಟಿ ಆಗತ್ತೆ. ಉತ್ಸಾಹ, ಉದ್ವೇಗ, ಉದ್ರೇಕಗಳ ವೀರ ಯುವಜನದ ನಾಡಗುಡಿಯು, ಅದರ ಹಾರಾಟಕ್ಕೆ ಬಾನೆಗಡಿಯು, ಬರಲು ಬಿಡವೆಂದಿಗೋ ಅದಕ್ಕೆ ತಡೆಯುವರು ಬನ್ನಿರೋ, ಹೊಡೆಯುವವರು ಬನ್ನಿರೋ, ಕೆಡೆ ನುಡಿವ ಕಡೆ ಬಗೆಯುವ ಕೆಡಕು ಜನರೇ ಬನ್ನಿ. ಸೊ ಉದ್ವೇಗ, ಉತ್ಸಾಹ ಇವೆಲ್ಲದಕ್ಕೂ ಕೂಡ ಅಂತರ ಅನ್ನೋದೊಂದು ಇದ್ದೇ ಇರುತ್ತೆ. ಬಟ್ ಅದನ್ನು ಮೀರಿಯೂ ಕೂಡ ನಾವೇನು ಮಾಡ್ತೀವಿ, ಈ ನಾಡನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಈ ನಾಡನ್ನು ಕಟ್ಟಬೇಕಾದಾಗ ಯಾರಾದರೂ ಈ ನಾಡನ್ನು ಕಟ್ಟಬೇಡ್ರಪ್ಪ, ಅದಕ್ಕೆ ಸಮಸ್ಯೆನ ಒಡ್ತೀವಿ ಅಂತ ಹೇಳಿದ್ರೆ ನಾವು ಅಂಥವ್ರಿಗೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಧಿಕ್ಕಾರ ಮಾಡಿಕೊಂಡು ನಾವು ನಾಡನ್ನು ಕಟ್ಟೋದಕ್ಕೆ ಮುಂದಾಗ್ತೀವಿ. ಅಕಸ್ಮಾತ್ ನೀವು ಕಟ್ಟಲೇಬೇಡಿ ಅಂತ ಹೇಳಿ ನೀವೇನಾದರೂ ನಮ್ಮ ಎದುರುಗಡೆ ಯುದ್ಧಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಯಾವುದಕ್ಕೋಸ್ಕರ, ಒಂದು ನಾಡನ್ನು ಕಟ್ಟೋದಕ್ಕೋಸ್ಕರ. ಕೊಟ್ಟೆವಿದೋ ವೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸನಾಡೊಂದನು ಸುಖದ ಬೀಡೊಂದನು. ನೀವೇನಾದರೂ ಬಂದರೆ, ಅಂದರೆ ಹೊಸನಾಡು ಕಟ್ತಾ ಇರೋ ಸಂದರ್ಭದಲ್ಲಿ ನೀವೇನಾದರೂ ಬಂದರೆ ನಿಮ್ಮನ್ನೆಲ್ಲರನ್ನ ಕೂಡ ಸಾಯಿಸಿ ಅದರ ಮೇಲೆ ನಾವು ಹೊಸನಾಡನ್ನು ಕಟ್ತೀವಿ. ಅಂದರೆ ಆ ನಾಡು ಯಾವ ರೀತಿಯಲ್ಲಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಅಸಮಾನತೆಗಳು ಅನ್ನೋದಿರೋದಿಲ್ಲ, ಸಮಾನತೆ ಅನ್ನೋದಿರುತ್ತೆ. ಅದಕ್ಕೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಕುವೆಂಪುದೊಂದು ಮಾತು ಬರುತ್ತೆ, ಒಂದು ಪದ್ಯ ಅದು. ಆ ಪದ್ಯದ ಮೊದಲನೇ ಲೈನೇ ಇದು, ಏನು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಈ ರೀತಿಯಾಗಿರ್ತಕ್ಕಂತಹ ಯೋಚನೆಯ ಹಿನ್ನೆಲೆಯಲ್ಲಿ ಒಂದು ನಾಡನ್ನು ಕಟ್ಟಿದಾಗ ಇಲ್ಲಿ ಎಲ್ಲರೂ ಕೂಡ ಸಂಪದ್ಭರಿತರಾಗಿರ್ತಾರೆ ಅಥವಾ ಸುಖದಿಂದಿರ್ತಾರೆ. ಇಲ್ಲ ಆ ಥರ ನಾವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದ್ದಂಗೆ ಇರ್ತೀವಿ, ಶ್ರೀಮಂತರಾಗಿ, ಬಡವರಾಗಿ. ಸೊ ಒಟ್ಟು ಈ ಪದ್ಯ ಏನು ಹೇಳಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ಒಂದು ನಾಡನ್ನು ಕಟ್ಟಬೇಕಾದಾಗ ನಮ್ಮ ಸಮಸ್ಯೆಗಳು ಅನ್ನೋವು ಹಲವಾರು ಇರ್ತವೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಂಡು ಒಂದು ನಾಡನ್ನು ಕಟ್ಟಬೇಕು. ಆ ನಾಡನ್ನು ಕಟ್ಟಿದಾಗ ಏನಾಗುತ್ತೆ, ಮುಂದಿನ ಜನಾಂಗಕ್ಕೆ ಒಂದು ಉಪಯೋಗವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ.